ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಬಂದು ದರ್ಶನ್ ಮಾರುತಿ. ನಾನು BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟು. ಇವ್ರ ಹೆಸರು ಬಂದು ಮಲ್ಲಿಕಾರ್ಜುನ್, ಇವರು ಕೂಡ BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟು. ಇವತ್ತು ನಾವು ಟೊಮೊಟೊ ಪ್ಲಾಟ್ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ನಮಗೆ ಬ್ಯಾಕ್ಟೀರಿಯಲ್ ವಿಲ್ಟು ತುಂಬ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತಂದರೆ ದುಂಡಾಣು ಸೊರಗು ರೋಗ. ಇದು ಯಾಕೆ ಬರುತ್ತೆ, ಯಾವ ಕಂಡೀಷನಲ್ಲಿ ಬರುತ್ತೆ, ಇದ್ರ ಐಡೆಂಟಿಫಿಕೇಷನು, ಇದ್ರ ಕಂಟ್ರೋಲ್ ಮೆಷರ್ಸ್ ಏನು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ. ಬ್ಯಾಕ್ಟೀರಿಯಲ್ ವಿಲ್ಟ್ ವೈಜ್ಞಾನಿಕ ಹೆಸರು ಬಂದು ರ್ಯಾಲ್ಸ್ಟೋನಿಯಾ ಸರ್ನೋಸೆರಮ್. ಇದು ಬಂದು ಸಾಯಿಲ್ ಬಾರ್ನ್ ಡಿಸೀಸಸ್ಸು. ಇದು ಬಂದು ಮಣ್ಣಿನಿಂದ ಬರುವಂಥ ರೋಗ. ಇದು ಸ್ಪ್ರೆಡ್ ಆಗೋದು ನೀರಿನಿಂದ ಮತ್ತು ಮಣ್ಣಿನಿಂದ ಜಾಸ್ತಿ ಸ್ಪ್ರೆಡ್ ಆಗುತ್ತದೆ. ಮತ್ತು ಇನ್ನೊಂದು ಏನಂತಂದರೆ, ಇದು ವಾತಾವರಣದಲ್ಲಿ ವೇರಿಯೇಷನ್ ಆಗೋದು. ಟೆಂಪ್ರೇಚರ್ ಹೈ ಆಗಿ ಹ್ಯುಮಿಡಿಟಿ ಕೂಡ ಜಾಸ್ತಿ ಆದಾಗ ವಾರ್ಮ್ ಹ್ಯುಮಿಡ್ ಕಂಡೀಷನಲ್ಲಿ ತುಂಬ ಕಂಡು ಬರ್ತದೆ. ಮತ್ತು ಇದನ್ನು ಯಾವ ಥರ ಐಡೆಂಟಿಫಿಕೇಷನ್ ಮಾಡೋದೇನು ಆ ಥರ ಅಂತಂದರೆ, ಗಿಡ ಬಾಡಿರುತ್ತೆ ಬಟ್ ಹಸಿರಾಗೆ ಕಾಣಿಸ್ತಾ ಇರ್ತೈತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಗಿಡ ನೋಡ್ಬೋದು, ಲೈವ್ ಪ್ಲಾಂಟ್ಸು ಗಿಡ ಎಲ್ಲ ಬಾಡಿದೆ ಬಟ್ ಹಸಿರಾಗಿ ಕಾಣಿಸ್ತಾ ಇದೆ, ಇದು ಕಾಣ್ಬೋದು. ಮತ್ತು ಇದನ್ನ ಕನ್ಫರ್ಮೇಷನ್ ಮಾಡೋದು ಯಾವ ಥರ ಅಂದರೆ, ಬ್ಯಾಕ್ಟೀರಿಯಲ್ ವಿಲ್ಟ್ನ ನಾವು ಒಂದು ರೆಂಬೆನ ನಾವು ಕಿತ್ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಗ್ಲಾಸಲ್ಲಿ ನಾವು ಇಕ್ಕಿದಾಗ ಅದರಲ್ಲಿ ಮಿಲ್ಕಿ ಊಸ್ ಫಾರ್ಮೇಷನ್ ಆಗ್ತಿದೆ. ಈ ಮಿಲ್ಕಿ ಊಸ್ ಫಾರ್ಮೇಷನ್ನ ನಾವು ಬಂದಾಗ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ನಾವು ಕನ್ಫರ್ಮೇಷನ್ ತೊಗೊತೀವಿ. ಮತ್ತು ಇದ್ರ ಒಳಗಡೆ ಬಂದು ನಾವು ಈ ಸ್ಟೆಮ್ನ ನಾವು ಓಪನ್ ಮಾಡಿ ನೋಡಿದಾಗ ಇಲ್ಲೆಲ್ಲ ನೋಡ್ಬೋದು ನೀವು, ಝೈಲಮ್ಮು ಫೈಲಮ್ ಎಲ್ಲ ಡ್ಯಾಮೇಜ್ ಆಗಿದೆ. ಝೈಲಮ್ಮು ಫೈಲಮ್ ಡ್ಯಾಮೇಜ್ ಆದಾಗ ಏನಾಗುತ್ತೆ, ನೀರು ಮತ್ತು ಆಹಾರ ಹೋಗೋದು ನಿಂತೋಗುತ್ತೆ. ಹಂಗಾಗಿ ಗಿಡ ಸಾಯೋಕ್ಕೆ ಜಾಸ್ತಿ ಆಗುತ್ತೆ. ಇದನ್ನು ಯಾವ ಥರ ನಾವು ಕಂಟ್ರೋಲ್ ಮಾಡ್ಕೊಬೋದು ಅಂತಂದರೆ, ಫಸ್ಟು ಬಂದು ಇದಕ್ಕೆ ವಾಟ್ರ್ ಮ್ಯಾನೇಜಿಂಗ್ ಇಂಪಾರ್ಟೆಂಟು. ವಾಟರ್ನ ನೀವು ಯಾವ ಥರ ನೀವು ಮ್ಯಾನೇಜಬಲ್ ಆಗಿ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಬೇಕು. ಹೆಚ್ಚಾಗಿ ನೀರು ಕೊಡಬಾರ್ದು. ಮಣ್ಣಲ್ಲಿ ತೇವಾಂಶ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತಾ ಇರಬೇಕು. ಮಳೆ ಬಂದಾಗ ಡ್ರೈನೇಜ್ ಫೆಸಿಲಿಟಿನ ನಾವು ಚೆನ್ನಾಗಿ ಮಾಡಬೇಕು. ನೀರು ನಿಂತ್ಕೊಂಡಿಲ್ದಂಗೆ ನಾವು ನೋಡ್ಕೊಬೇಕು. ಮತ್ತು ಇನ್ಫೆಕ್ಟೆಡ್ ಪ್ಲಾಂಟ್ಸ್ನ ನಾವು ಕಿತ್ಬಿಟ್ಟು ಡೆಸ್ಟ್ರಾಯ್ ಮಾಡಬೇಕು, ಸ್ಪೋರ್ಸು ಬೇರೆ ಕಡೆ ಅಲ್ದಿರೋ ರೀತಿ. ಮತ್ತು ಕೆಮಿಕಲ್ ಮೆಥಡಲ್ಲಿ ನಾವು ಯಾವ ಥರ ಕಂಟ್ರೋಲ್ ಮಾಡ್ಕೊಬೇಕು ಅಂದರೆ, ಒಂದು 2 ಕಾಂಬಿನೇಷನ್ನ ನಾವು ಬ್ಯಾಕ್ ಟು ಬ್ಯಾಕ್ ಡ್ರೆಂಚಿಂಗ್ ತೊಗೊಳೋದ್ರಿಂದ ನಾವು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಬೋದು. ಈ ಕೆಮಿಕಲ್ ಮೆಥಡ್ನ ಮಲ್ಲಿಕಾರ್ಜುನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾರ್ಕೆಟಲ್ಲಿ ತುಂಬಾ ಕಾಂಬಿನೇಷನ್ಸ್ ಇದಾವೆ ರೈತ ಬಾಂಧವರೇ. ಅದರಲ್ಲಿ ನಾನು ಒಂದು 5 ಹೇಳ್ತಾ ಇದ್ದೀನಿ. ಫಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಕೋಸೈಡ್ 500 ಗ್ರಾಮು, ಅದ್ರ ಜೊತೆ ಪ್ಲಾಂಟಮೈಸಿನ್ 200 ಗ್ರಾಮು. ಸೆಕೆಂಡ್ ಕಾಂಬಿನೇಷನ್ನು ಕ್ಯುಪ್ರೋಪಿಕ್ಸ್ 500 ಗ್ರಾಮು, ಅದ್ರ ಜೊತೆ ಕಸ್ಕೋಮೈಸಿನ್ 500 ml. ಥರ್ಡ್ ಕಾಂಬಿನೇಷನ್ನು ಮಾಸ್ಟರ್ ಕ್ರಾಪ್ 500 ml, ಅದ್ರ ಜೊತೆ ವೆಲಡಮೈಸಿನ್ 500 ml. ಫೋರ್ತ್ ಕಾಂಬಿನೇಷನ್ನು ಕೊನಿಕಾ 500 ಗ್ರಾಮು. ಆಮೇಲೆ ಫಿಫ್ತ್ ಕಾಂಬಿನೇಷನ್ನು ಝಾನಿಟ್ ಪ್ಲಸ್, ಅದು 500 ml. ಇದನ್ನೆಲ್ಲ ಕೆಮಿಕಲ್ಸ್ನ ನಾವು ಯೂಸ್ ಮಾಡಿಕೊಂಡು ಬ್ಯಾಕ್ಟೀರಿಯಾ ರೋಗವನ್ನು ತಡೆಗಟ್ಟಲು ಭಾಳನೇ ಮುಖ್ಯವಾದ ಕೆಮಿಕಲ್ಸು ಯೂಸ್ ಮಾಡಿಕೊಂಡು ಎಲ್ಲ ರೈತರು ತಡೆಗಟ್ಬೋದು.